ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನೋಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಮತ್ತು ಫ್ರೆಂಡ್ಸ್, ನಾನೇನೋ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ನಾನು ನನ್ನ ಡೈಲಿ ರೊಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ನಾನು ಯಾವ ರೀತಿ ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀನಿ ಅಂತ. ನೀವು ಕೂಡ ಒಂದು ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ. ಮಾಡ್ಕೋತಾ ಇದ್ದಾರೆ ತುಂಬ ಜನ ನನ್ನ ಒಂದು ವೀಡಿಯೋಸ್ನ ನೋಡಿ. ಅದ್ರ ಜೊತೆಗೆ ನಾನು ವೆಯ್ಟ್ ಲಾಸ್ ಆಗೋದಲ್ದೇ ಅಂದರೆ ತೂಕ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಕೇರು ಕೂಡ ಚೆನ್ನಾಗಿರಬೇಕು, ನಾವು ನೋಡಿದ್ರು ಕೂಡ ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ರೊಟೀನಲ್ಲಿ ನಾನು ಒಂದು ಕ್ರೀಮ್ನ ಅಂದರೆ ನೈಟ್ ನಾನು ಮಲಗೋ ಟೈಮಲ್ಲಿ ಒಂದು ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಏನು ಮಲ್ಕೋತೀನಿ. ಆ ಕ್ರೀಮು ಯಾವುದು ಏನು ಎತ್ತು ಅಂತೆಲ್ಲ ಕೇಳ್ತಾನೆ ಇದ್ರು. ಹಾಗಾಗಿ ಅದ್ರ ಬಗ್ಗೆ ತಿಳಿಸೋಣ ಇವತ್ತಿನ ವಿಡಿಯೋದಲ್ಲಿ. ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಯಾವ ರೀತಿ ನಮ್ಮ ಫೇಸ್ ಎಲ್ಲ ಚೇಂಜಸ್ ಆಗುತ್ತೆ ನಮ್ಮ ಫೇಸಲ್ಲಿ, ಮತ್ತು ಅದರಿಂದ ಏನಾದರೂ ಅನುಕೂಲ ಇದೆಯಾ ನಮ್ಮ ಫೇಸ್. ಫ್ರೆಂಡ್ಸ್, ಆ ಕ್ರೀಮ್ನ ಹಚ್ಕೊಳ್ಳೋದಲ್ಲದೆ ಅದನ್ನು ಫೇಸ್ಗೆ ಮಸಾಜ್ ಮಾಡ್ತು ಅಂತ ಅಂದರೆ, ನಮ್ಮ ಫೇಸ್ಗೆ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಮಸಾಜ್ ಕೊಡ್ತು ಅಂತ ಅಂದರೆ ಅದರಿಂದ ಏನೆಲ್ಲ ಉಪಯೋಗ ಸಿಗುತ್ತೆ, ಮತ್ತು ಆ ಕ್ರೀಮ್ನ ಹಚ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಅಂದರೆ ನಮ್ಮ ಸ್ಕಿನ್ನಿಗೆ ಏನೆಲ್ಲ ಉಪಯೋಗ ಸಿಗುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾದರೆ ಬನ್ನಿ ನೋಡೋಣ ಫ್ರೆಂಡ್ಸ್, ಯಾವ ರೀತಿ ಆ ಕ್ರೀಮ್ನ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು, ಮಸಾಜ್ ಮಾಡ್ಕೊಳ್ಳೋದು ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಮೊದಲಿಗೆ ಫ್ರೆಂಡ್ಸ್, ಈ ಕ್ರೀಮ್ನ ಮಾಡ್ಕೋಬೇಕು ಅಂತ ಅಂದರೆ ನಾವು ಹೊರಗಿಂದ ಅಂದರೆ ಅಂಗಡಿಯಿಂದ ಒಂದೆರಡು ಐಟಮ್ನ ತರಿಸ್ಕೋಬೇಕಾಗತ್ತೆ. ಇದು ನಮಗೆ ಮೆಡಿಕಲ್ ಸ್ಟೋರು ಮತ್ತು ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ಹಾಗಾಗಿ ಒಂದು 80 ರುಪೀಸಿಂದ 100 ರುಪೀಸ್ ಅಷ್ಟು ಖರ್ಚು ಮಾಡ್ತು ಅಂದರೆ ನಮಗೆ ಒಂದು ತಿಂಗಳಿಗಾಗೋಷ್ಟು ಕ್ರೀಮ್ನ ಮಾಡಿಟ್ಕೋಬೋದು. ಅದು ಯಾವ ಐಟಮ್ ಅಪ್ಪ ಅಂತ ಅಂದರೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಅಲೋವೆರಾ ಜೆಲ್ ಅಂದರೆ ನಮಗೆ ನಮ್ಮ ಪಾಟಲ್ಲೇ ಇರುತ್ತೆ. ಬಟ್ ಅದು ಬೇಡ, ನಮಗೆ ಇಲ್ಲಿ ಏನು ಒಂದು ರೆಡಿಮೇಡ್ ಒಂದು ಅಲೋವೆರಾ ಜೆಲ್ ಸಿಗುತ್ತೆ. ಒಂದು ಟ್ಯೂಬಲ್ಲಾಗಿರ್ಬೋದು ಇಲ್ಲ ಡಬ್ಬಿಲಾಗಿರ್ಬೋದು ಒಂದು ಅಲೋವೆರಾ ಜೆಲ್ ಸಿಗುತ್ತೆ. ಅದೊಂದು ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ಸ್ನ ತಗೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬಟ್ ಮಿಕ್ಸ್ ಮಾಡಿ ಹಚ್ಕೋತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಇನ್ನು ಕೆಲವೊಬ್ಬರೆಲ್ಲ ಅಲೋವೆರಾ ಜೆಲ್ಲನ್ನು ಮತ್ತು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ನೂ ಯೂಸ್ ಮಾಡಿರ್ತಾರೆ. ಅಂದರೆ ಅದ್ರದ್ದು ಏನೇನು ಯೂಸ್ ಇದೆ, ಬೆನಿಫಿಟ್ ಇದೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಟ್ಯೂಬ್ ಅಂದರೆ 60 ml ಇರ್ತಕ್ಕಂಥ ಒಂದು ಟ್ಯೂಬ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 10 ಕ್ಯಾಪ್ಶೂಲ್ನ ಹಾಕೋತಾ ಇದ್ದೀನಿ. ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ನ ಒಂದು 10 ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 20 ಅಷ್ಟಿದೆ, ಅಷ್ಟು ಜಾಸ್ತಿ ಆಗೋಗುತ್ತೆ. ಅಷ್ಟು ಒಂದು ಅಲೋವೆರಾ ಜೆಲ್ಲಿಗೆ ಒಂದು 10 ಟ್ಯಾಬ್ಲೆಟ್ಸ್ ಆಯಿತು ಅಂದರೆ ಸಾಕು. ಇದರಲ್ಲಿ ವಿಟಮಿನ್ ಇ ಆಯಿಲ್ ಇರುತ್ತೆ, ಅಂದರೆ ವಿಟಮಿನ್ ಇ ಅಂಶದ ಎಣ್ಣೆ ಇರುತ್ತೆ ಒಂದು ಟ್ಯಾಬ್ಲೆಟಲ್ಲಿ. ಹಾಗಾಗಿ ನಾನಿಲ್ಲಿ ಏನು ಒಂದು ಅಲೋವೆರಾ ಜೆಲ್ ಇದೆ ಅದನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಅಂದರೆ ಪೂರ್ಣವಾಗಿ ಅದನ್ನೆಲ್ಲ ಅದನ್ನು ಹಾಕೊಬಿಡ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಅದರೊಳಗಡೆ ಇರೋದನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ ಜಾಸ್ತಿ ಏನು ವೇಸ್ಟ್ ಆಗೋದು ಬೇಡ, ಅದರಲ್ಲೇ ಉಳಿದಿರುತ್ತಲ್ವ ಅದನ್ನೆಲ್ಲ ತೊಗೊಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾನೇನು ಒಂದು ಕ್ಯಾಪ್ಶೂಲ್ ಇದೆ ಅದನ್ನೆಲ್ಲ ಕಟ್ ಮಾಡಿ ಒಂದು ಅಲೋವೆರಾ ಜೆಲ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಈಗ ಈ ರೀತಿ ಗ್ರೀನ್ ಕಲರ್ ಇದೆ, ಎರಡೂ ಕೂಡ ಈ ರೀತಿ ಗ್ರೀನ್ ಕಲರ್ ಇದೆ ಅಲ್ವಾ, ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ಚೇಂಜ್ ಆಗುತ್ತೆ ನೋಡ್ತಾ ಇರಿ. ಒಂದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ, ಅಂದರೆ ನಾವು ಯಾವ ರೀತಿ ಫೇಸ್ಗೆ ಕ್ರೀಮ್ಗಳನ್ನ ಹಾಕ್ತೀವಿ ಅದೇ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಲಿ ಮಾಡ್ಕೋತು ಅಂದರೆ ನನಗೆ 1 ಮಂತ್ವರೆಗೂ ಆಗುತ್ತೆ. ಹಾಗಾಗಿ ನಾನೇನು ಜಾಸ್ತಿನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. 1 ಮಂತಿಗೆ ಒಂದು 10 ಟ್ಯಾಬ್ಲೆಟ್ಸು ಮತ್ತು ಈ ಒಂದು ಜೆಲ್ ಪ್ಯಾಕ್ನ ತರಿಸ್ಕೊಂಡು ಮಾಡ್ಕೋತೀನಿ. ಹಾಗಾಗಿ ನಾನಿಲ್ಲಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಒಂದು ಸ್ಪೂನಿನಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಕಲರ್ ಚೇಂಜ್ ಆಗಿ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಅಂತ ನೋಡ್ತಾಯಿರಿ. ಮತ್ತು ಫ್ರೆಂಡ್ಸ್, ಈ ಒಂದು ಅಲೋವೆರಾ ಜೆಲ್ಲನ್ನು ಆಲ್ಮೋಸ್ಟು ಕೂದಲಿಗೆ, ನಮ್ಮ ಚರ್ಮಕ್ಕೆ, ಇದಕ್ಕೆಲ್ಲ ಬಳಸ್ಕೊತಾನೆ ಇರ್ತೀವಿ. ಮತ್ತು ಅಲೋವೆರಾ ಜ್ಯೂಸು ಕೂಡ ಮಾಡ್ತಾರೆ, ಅದನ್ನು ಕೂಡ ಕುಡಿತಾರೆ. ಎಲ್ಲ ಒಂದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದೇ ನಮಗೆ. ಬಟ್ ಪಾಟಲ್ಲಿರ್ತಕ್ಕಂಥ ಅಲೋವೆರಾನ ನಾವು ಕಟ್ ಮಾಡಿ ಈ ರೀತಿ ರುಬ್ಬಿ ಎಲ್ಲ ಇಟ್ಕೋತೀನಿ ಅಂದರೆ ಆಗಲ್ಲ, ಮತ್ತು ನಾವು ಹಚ್ಚಿದಾಗೆಲ್ಲ ಸ್ಮೆಲ್ ಬರುತ್ತೆ ಅದು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ಈ ರೀತಿ ಒಂದು ರೆಡಿಮೇಡೇನೆ, ಅಂದರೆ ಅಲೋವೆರಾದು ಒಂದು ಏನು ಜೆಲ್ ರೆಡಿಮೇಡ್ ಸಿಗುತ್ತೆ ಅದನ್ನೇ ತರಿಸ್ಕೊಂಡು ಈ ಒಂದು ಕ್ರೀಮ್ನ ಮಾಡಿಟ್ಕೊಳ್ಳೋದು. ನೋಡ್ತಾ ಇದ್ದೀರಲ್ವ ನೀವು ಯಾವ ರೀತಿ ಇದು ಚೇಂಜ್ ಆಗಿದೆ, ಒಂಥರ ಕ್ರೀಮ್ ಕಲರ್, ಕ್ರೀಮಿಕ್ ಸ್ಟ್ರಕ್ಚರ್ ಬಂದಿದೆ ಇದಕ್ಕೆ. ಹಂಗಾಗಿ ಇದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಂದು ಯಾವುದಾದ್ರೂ ಡೈಲಿ ಕ್ರೀಮ್ ಇರುತ್ತಲ್ಲ, ಅಂದರೆ ನಾನು ಡೈಲಿ ಹಚ್ತಕ್ಕಂಥ ಫೇಸ್ ಕ್ರೀಮ್ ಇರುತ್ತಲ್ಲ ಅದು ಖಾಲಿಯಾಗಿರುತ್ತಲ್ಲ,
ಆ ಡಬ್ಬಿಗೆ ನಾನು ಹಾಕಿಟ್ಕೋತೀನಿ. ಇದು ನಾನು ಮುಂಚೆಯಿಂದನೂ ಹಚ್ತಿದ್ದಂಥ ಜೆಲ್ಲಿದು ಅಂದರೆ ಹಳೇದು. ಅದೇ ಥರದ್ದು ಇನ್ನೊಂದು ಖಾಲಿ ಇರ್ತಕ್ಕಂಥ ಒಂದು ಕ್ರೀಮ್ ಬಾಕ್ಸ್ ಇತ್ತು. ಅದಕ್ಕೇ ನಾನು ಇದನ್ನು ತುಂಬಿಟ್ಕೋತೀನಿ. ಅಂದರೆ ಇದಕ್ಕೆ ಅಂತಲೇ ಎಕ್ಸ್ಟ್ರಾ ಏನು ಬಾಕ್ಸ್ಗಳು ಇದು ಮಾಡ್ಕೊಳ್ಳೋಕೆ ಹೋಗಲ್ಲ. ಕ್ರೀಮ್ ಖಾಲಿಯಾಗಿರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋತೀನಿ. ಈ ರೀತಿ ಒಂದು ಡಬ್ಬಿಗೆ ಹಾಕಿ ಇಟ್ಕೋತು ಅಂತ ಅಂದರೆ ಇಷ್ಟನ್ನು ಈ ಕ್ರೀಮಿನೇ 1 ಮಂತ್ವರೆಗೂ ಆಗುತ್ತೆ. ಅಂದರೆ ನಾವು ನೈಟ್ ಮಾತ್ರ ಅಲ್ವಾ ಅಪ್ಲೈ ಮಾಡ್ಕೊಳ್ಳೋದು, ಹಾಗಾಗಿ 1 ಮಂತ್ವರೆಗೂ ಆಗೋಗುತ್ತೆ. ಮತ್ತು ಫ್ರೆಂಡ್ಸ್ ತುಂಬಾ ಖರ್ಚು ಮಾಡಿ ನಾವು ಒಂದು ಸೀರಮ್ನ ತಂದು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋತೀವಿ. ಅಂದರೆ ಸೀರಮ್ಮು ಕೂಡ ನಾವು ನೈಟ್ ಟೈಮೇ ಅಪ್ಲೈ ಮಾಡಿ ಮಲಗೋದು. ಹಾಗಾಗಿ ಅಷ್ಟೆಲ್ಲ ಖರ್ಚು ಮಾಡೋದ್ರ ಬದಲು ಅಂದರೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ ಈ ಒಂದು ಕ್ರೀಮ್ನ ಮಾಡ್ಕೋತು ಅಂತ ಅಂದರೆ. ಕಡಿಮೆ ದುಡ್ಡಲ್ಲೇ ನಾವು ಒಂದು ತಿಂಗಳವರೆಗೂ ಅಂದರೆ ಒಂದು 80ರಿಂದ 100 ರೂಪಾಯಿ ಅಷ್ಟು ಖರ್ಚು ಮಾಡ್ತು ಅಂತ ಅಂದರೆ ಒಂದು ತಿಂಗಳವರೆಗೂ ನಾವು ಅಪ್ಲೈ ಮಾಡ್ಬೋದು. ಅದೇನೇ ನಾವೆಲ್ಲ ಸೀರಮ್ ಎಲ್ಲ ಯೂಸ್ ಮಾಡ್ತು ಅಂದರೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡೋದ್ರ ಬದಲು ಉತ್ತಮವಾಗಿರ್ತಕ್ಕಂಥ ಒಂದು ಕ್ರೀಮ್ನ ನಾವು ಕೂಡ ಬಳಸ್ತು ಅಂತ ಅಂದರೆ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಈ ಒಂದು ಕ್ರೀಮು ನಮ್ಮ ಸ್ಕಿನ್ನನ್ನು ಟ್ಯಾನ್ ಆಗೋದಕ್ಕೆ ಬಿಡಲ್ಲ. ಮತ್ತು ನಮ್ಮ ಸ್ಕಿನ್ನಲ್ಲಿ ಏನಾದರೂ ರಂಧ್ರಗಳಿತ್ತು ಅಂದರೆ ಒಂಥರ ತೂತು ಬಿದ್ದಿರುತ್ತಲ್ಲ ಸಣ್ಣ ಸಣ್ಣದಾಗಿ, ಅದನ್ನೆಲ್ಲ ಕವರ್ ಮಾಡುತ್ತೆ. ಹೊಸದಾಗಿ ಒಂದು ಚರ್ಮದ ಲೇಯರ್ ಬೆಳವಣಿಗೆ ಆಗೋ ರೀತಿ ಮಾಡುತ್ತೆ. ಮತ್ತು ನಮ್ಮ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಮುಖದಲ್ಲಿ ನೀವು ನೋಡ್ಬೋದು, ಏನಾದರೂ ಸ್ವಲ್ಪ ಫೇಸ್ನ ಸವರ್ತು ಅಂದಾಗ ಸಣ್ಣ ಸಣ್ಣದಾಗಿ ತರ್ತರಿ ರೀತಿ ಅಂದರೆ ಮುಳ್ಳು ರೀತಿ ಎಲ್ಲ ಇರುತ್ತಲ್ಲ, ಅದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೋತಾ ಬಂತು ಅಂದರೆ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಮುಖದಲ್ಲಿ ಏಜ್ ಆಗ್ತಾ ಸುಕ್ಕು ಬೀಳುತ್ತೆ, ಆ ಸುಕ್ಕನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾಗಿ ತುಂಬಾ ಉಪಯೋಗ ಇದೆ ಈ ಒಂದು ಕ್ರೀಮ್ನ ಬಳಸ್ಕೊಳ್ಳೋದ್ರಿಂದ. ಮತ್ತು ಗ್ಲೋನು ಕೂಡ ಬರುತ್ತೆ. ಒಂದು ಏನು ಮೊಡವೆ ಕಲೆಗಳಿಂದ ನಮ್ಮ ಮುಖ ಏನು ಸ್ವಲ್ಪ ಅಲ್ಲಲ್ಲಿ ಕಪ್ಪು ಚುಕ್ಕೆ ಥರ ಕಾಣಿಸ್ತಾ ಇರುತ್ತೆ. ಆ ಕಪ್ಪು ಚುಕ್ಕೆ ಎಲ್ಲನೂ ಕೂಡ ಒಂದು ಕಲ್ಲರಾಗಿ ಚೇಂಜ್ ಮಾಡುತ್ತೆ. ಅಂದರೆ ಸ್ವಲ್ಪ ಲೈಟ್ ಪಿಂಕ್ ರೀತಿ ಚೇಂಜ್ ಮಾಡಿ ಮತ್ತು ನಮ್ಮ ಸ್ಕಿನ್ನಿನ ಕಲ್ಲರಿಗೆ ವಾಪಸ್ ಬರುತ್ತೆ. ಹಾಗಾಗಿ ಈ ಒಂದು ಕ್ರೀಮ್ನ ಬಳಕೆ ತುಂಬಾ ಇದೆ. ಇದರಿಂದ ತುಂಬಾ ಅನುಕೂಲ ಇದೆ. ನಾನೇನು ಹೇಳೋ ಅಂಥ ಅವಶ್ಯಕತೆಯೇ ಇಲ್ಲ. ಅಲೋವೆರಾ ಜೆಲ್ಲು ವಿಟಮಿನ್ ಇ ಟ್ಯಾಬ್ಲೆಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಾಗಾಗಿ ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಬಳಸ್ಕೊತು ಅಂದರೆ ಇನ್ನೂ ಕೂಡ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಏನು ಒಂದು ಕ್ರೀಮ್ನ ನಾವೇನು ಒಂದು ಫೇಸ್ ಕ್ರೀಮ್ ಯೂಸ್ ಮಾಡ್ತೀವಲ್ಲ, ಅಂದರೆ ನಾರ್ಮಲ್ಲಾಗಿ ಡೈಲಿ ಯೂಸ್ಗೆ ಫೇಸ್ ಕ್ರೀಮ್ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಮುಖದ ಎಲ್ಲ ಭಾಗದಲ್ಲೂ ಕೂಡ ಹಚ್ಕೊಂಡು ನಾನು ಈ ರೀತಿ ಮಸಾಜ್ ಮಾಡ್ಕೋತೀನಿ. ಅಂದರೆ ಮೂಗಿನ ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ನಮಗೆ ಬ್ಲ್ಯಾಕ್ ಹೆಡ್ಸ್ಗಳು ವೈಟ್ ಹೆಡ್ಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಮುಳ್ಳು ರೀತಿ. ಮತ್ತು ನಿಮಗೆ ಎಷ್ಟು ಬೇಕು ಅಷ್ಟು ನಾವು ಒಂದು ಮಸಾಜ್ಗೆ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಸಾಕು. ಅಂದರೆ ನಾವು ಕ್ರೀಮ್ನ ಹಾಕ್ಕೊಂಡು ಮಸಾಜ್ನ ಮಾಡ್ಕೋತೀವಿ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಮ ಕೈ ಆಟೋಮೆಟಿಕ್ಕಾಗಿ ನಮ್ಮ ಮುಖದಲ್ಲಿ ಜಾರ್ತಾ ಬರುತ್ತೆ. ಎಲ್ಲೂ ಕೂಡ ನಿಲ್ಲಲ್ಲ, ಅಂದರೆ ಸ್ಟಾಪ್ ಆಗಲ್ಲ. ಸ್ವಲ್ಪ ಏನು ಅಗಲ ಆಗಿರ್ತಕ್ಕಂಥ ಆರಾಮಾಗಿ ನಾವು ಮಸಾಜು ಕೂಡ ಮಾಡ್ಕೋಬಹುದು. ಹಾಗಾಗಿ ಒಂದು ಒಳ್ಳೆ ಶೇಪ್ ಬರುತ್ತೆ. ರೀತಿ ಮಸಾಜ್ನ ಮಾಡ್ಕೋತಾ ಒಂದು ಒಳ್ಳೆ ಶೇಪ್ ಬರುತ್ತೆ. ಮತ್ತು ನಿಮ್ಮ ಈ ರೀತಿ ಮಸಾಜ್ ಮಾಡ್ಕೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಒಂಚೂರು ನಗ್ತು ಅಂತಂದ್ರೂ ಕೂಡ ನಿಮ್ಮ ಫೇಸಲ್ಲಿ ಏನೋ ಒಂಥರ ಎತ್ತಾಗ್ತಂತ ಕಳೆನೂ ಕೂಡ ಬರುತ್ತೆ. ಹಾಗಾಗಿ ಏನೇ ಒಂದು ಪ್ರಾಬ್ಲಮ್ ಇತ್ತು ಅಂದರೂ ನಮ್ಮ ಫೇಸಲ್ಲಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಆಗಿ ಕ್ಲಿಯರ್ ಆಗ್ತಾ ಬರುತ್ತೆ. 1 ದಿನ 2 ದಿನ ಹಚ್ಚೋದು ಮತ್ತು 3ನೇ ದಿನ ಬಿಟ್ಬಿಡೋದು ಈ ಥರ ಮಾಡೋಕ್ಕೆ ಹೋಗಬಾರ್ದು. ಕಂಟಿನ್ಯೂಸ್ ಆಗಿ ಹಚ್ಚಿ 1 ಮಂತ್ ಕಂಟಿನ್ಯೂಸ್ ಆಗಿ ಬಿಡದಂತೆ ಹಚ್ಚಿ, ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ನೀವೇನೇ ಏನು ಮಾಡ್ತೀರಾ ಬಿಡದಂತೆಯೇ ನಿಮ್ಮ ಒಂದು ಜರ್ನಿನಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ. ಹಾಗಾಗಿ ಏನು ಅಷ್ಟೇನು ಖರ್ಚಿಲ್ಲ ಮತ್ತು ಅಷ್ಟೇನು ಇದೇನಿಲ್ಲ, ಆರಾಮಾಗಿ ನೀವು ಒಂದು ಕ್ರೀಮ್ನ ಮಾಡ್ಕೋಬೋದು. ಹಾಗಾಗಿ ನಾನೇನು ಇಲ್ಲಿ ತೋರಿಸ್ತಾ ಇದ್ದೀನಿ ಕಣ್ಣ ಹತ್ರ ಏಜ್ ಆಗ್ತಾ ಆ ಭಾಗದಲ್ಲಿ ನಮಗೆ ರಿಂಕಲ್ಸ್ಗಳು ಕೂತ್ಕೊಳ್ಳುತ್ತೆ. ಅಂದರೆ ಸುಕ್ಕು ಕೂತ್ಕೊಳ್ಳುತ್ತೆ, ಒಂದ್ರ ಮೇಲೊಂದು ಸ್ಕಿನ್ ಎಲ್ಲ ಒಂಥರ ಲೇಯರ್ ರೀತಿ ಬಂದುಬಿಡುತ್ತೆ. ಹಾಗಾಗಿ ಅದೆಲ್ಲ ಬರೋದೆಲ್ಲ ಚಾನ್ಸಸ್ ಕಮ್ಮಿ ಆಗುತ್ತೆ ಅನ್ನೋದೆಲ್ಲ ಬರೋದೇ ಇಲ್ಲ. ಈ ರೀತಿ ಒಂದು ಮಸಾಜ್ನ ಮಾಡ್ಕೊತು ಅಂದರೆ ಈ ರೀತಿ ಬರಲ್ಲ. ಮತ್ತು ನಮ್ಮ ಗದ್ದದ ಒಂದು ಲೇಯರ್ ಇದೆಯಲ್ಲ ಅದು ಕೂಡ ನೀಟಾಗಿ ಕಾಣಿಸುತ್ತೆ. ಇನ್ನು ನಾವು ಕತ್ತಿಗೂ ಕೂಡ ಈ ಥರ ಎಲ್ಲ ಮಸಾಜ್ ಮಾಡ್ಕೊತು ಅಂತ ಅಂದರೆ ನಮ್ಮ ಕತ್ತು ಭಾಗನೂ ಕೂಡ ಸಣ್ಣ ಆಗಿ ಒಂಥರ ಲಕ್ಷಣವಾಗಿ ಕಾಣಿಸುತ್ತೆ, ಸ್ಟ್ರೈಟ್ ಕತ್ತು ರೀತಿ ಕಾಣಿಸುತ್ತೆ. ಇನ್ನು ಕತ್ತಿನ ಭಾಗ ಅಂದರೆ
ಏನೋ ಒಂದು ನಾವು ಚೈನ್ನ ಹಾಕ್ತೀವಿ ಆ ಭಾಗದಲ್ಲಿ ಸ್ವಲ್ಪ ಕಪ್ಪೇನಾದರೂ ಇತ್ತು ಅಂದರೆ ಕತ್ತೆಲ್ಲ ಹೊತ್ಕೊಂಡು ವೆಯ್ಟ್ ಇದ್ದಾಗ ದಪ್ಪ ಆಗಿ ಅದು ಏನು ಕಪ್ಪಿರುತ್ತೆ ಆ ಭಾಗದಲ್ಲೆಲ್ಲ ಹಚ್ಕೋತು ಅಂತ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ನಾನು ಇನ್ನು ಕೈಯಲ್ಲಿ ಉಳಿದಂಥ ಕ್ರೀಮ್ಗಳೆಲ್ಲ ಈ ರೀತಿ ಕೈಗೆಲ್ಲ ಹಚ್ಕೋತೀನಿ. ಮತ್ತು ಏನು ಮೊಳ್ಸಂದಲ್ಲಿ ಕಪ್ಪು ಇರುತ್ತೆಲ್ಲ ನಮ್ಮ ಮೊಳ್ಸಂದ ಭಾಗದಲ್ಲಿ ಆ ಥರ ಏನಾದ್ರು ಇತ್ತು ಅಂದರೆ ಜಿಡ್ಗಟ್ಟಿರೋ ರೀತಿ ಕಪ್ಪಿತ್ತು ಅಂದರೆ ನೀವು ಬೇಕಾದರೆ ಅಲ್ಲೂ ಕೂಡ ಕ್ರೀಮ್ನ ಹಚ್ಕೋಬೋದು. ಹಚ್ಕೋತಾ ಬರ್ತು ಅಂದರೆ ಅಲ್ಲೂ ಕೂಡ ಜಿಡ್ಗಟ್ಟಿರೋದು ಮತ್ತು ಕಪ್ಪು ಕಲೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ಎಷ್ಟೆಲ್ಲ ಬೆನಿಫಿಟ್ ಇದೆ ಈ ಒಂದು ಕ್ರೀಮ್ನಿಂದ. ಅಂದರೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ನೋದು ನನಗಷ್ಟು ಐಡಿಯಾಸ್ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಪರವಾಗಿಲ್ಲ, ಯೂಸ್ ಮಾಡೋಣ ಅಂತ. ಇನ್ನು ಯೂಸ್ ಮಾಡಿದ ನಂತರ ನೈಟು ಮಲಗಿ ಅದಾದ ನಂತರ ಬೆಳಗ್ಗೆ ಎದ್ದು ಮುಖನ ವಾಶ್ ಮಾಡ್ಕೋಬೋದು. ಇನ್ನು ಬೆಳಗ್ಗೆಯಿಂದ ಏನೆಲ್ಲ ಒಂದು ಟೆನ್ಷನಲ್ಲಿ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಈ ಒಂದು ಕ್ರೀಮ್ನ ಬಳಸ್ಕೊಂಡು ನಾವು ಒಂದು ಮಸಾಜ್ನ ಮಾಡ್ಕೋತು ಅಂತಂದರೆ ನಮಗೆ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯೂಸ್ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.